ಅಲೋವೆರಾನ ಬಳಸಿ ನ್ಯಾಚುರಲ್ ಆಗಿ ಹೇರ್ ಕಲರ್‌ನ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ಅರ್ಧ ಗಂಟೆ ಸಾಕು. ತುಂಬ ಚೆನ್ನಾಗಿ ಕಪ್ಪಗಾಗುತ್ತೆ ಕಲರು. ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಫ್ರೆಶ್ ಆಗಿರುವ ಅಲೋವೆರಾ ತಗೊಂಡಿದ್ದೀನಿ. ನಾನು ನೈಟೇ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಅದರ ಹಾಲು ಬರುತ್ತೆ ಗ್ರೀನ್ ಕಲರು. ಹಾಲೆಲ್ಲ ಕ್ಲೀನಾಗಿ ಹೋಗ್ಬೇಕು ನೀರಲ್ಲಿ. ನೋಡ್ತಾ ಇರೋ ಕಲರ್ ಕೂಡ ಯಾವ ಥರ ಚೇಂಜ್ ಆಗಿದೆ ಅಂತ ನೀರಲ್ಲಿ ಹಾಕಿಟ್ಟಾಗ. ಇವಾಗ ನೆಕ್ಸ್ಟ್ ಡೇ ನಾನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅಲೋವೆರಾ ಜೆಲ್ಲನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲೇ. ನಿಮಗೆ ಫ್ರೆಶ್ ಅಲೋವೆರಾ ಇಲ್ಲ ಅಂದರೆ ಜೆಲ್ ಕೂಡ ಯೂಸ್ ಮಾಡ್ಬೋದು. ಜೆಲ್ ಇದ್ದರೆ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು. ಮೊದಲಿಗೆ ಅಲೋವೆರಾ ಸೈಡ್ ಮುಳ್ಳನ್ನೆಲ್ಲ ತೆಗೆದ್ಬಿಟ್ಟು ಜೆಲ್ಲನ್ನ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಬೇಕು. ಅಲೋವೆರಾ ಜೆಲ್ಲಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅಲೋವೆರಾ ಬಳಸೋದ್ರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಈ ಅಲೋವೆರಾನ ಯೂಸ್ ಮಾಡೋದ್ರಿಂದ ಒಳ್ಳೆ ಸಿಲ್ಕಿ ಹೇರ್ ಥರ ಆಗುತ್ತೆ. ಅಲೋವೆರಾ ಒಂದೇ ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಬೇರೆ ಏನು ಹಾಕೋಬೇಕು ಅಂತನಿಲ್ಲ. ನ್ಯಾಚುರಲ್ ಆಗಿ ಕಪ್ಪು ಕಲರ್ ಆಗುತ್ತೆ. 100% ಕಪ್ಪಾಗುತ್ತೆ. ನೀವು ಬೇರೆ ಕೆಮಿಕಲ್ ಬಳಸಬೇಕು ಅಂತಾನೆ ಇಲ್ಲ. ಇದನ್ನ ಒಂದ್ಸರಿ ಬಳಸಿದ್ರೆ ನಿಮಗೆ ಮತ್ತೆ ಬೇರೆ ಯಾವ ಕಲರ್ ಕೂಡ ಬಳಸೋದಿಲ್ಲ. ಇವಾಗ ಸೈಡೆಲ್ಲ ಕಟ್ ಮಾಡಿ ಆದ್ಮೇಲೆ ಗ್ರೀನ್ ಕಲರ್ ತೆಗೆದ್ಬಿಟ್ಟು ಅದ್ರ ಮೇಲೆ ಒಂದು ಲೇಯರ್ ಸಿಪ್ಪೆ ತೆಗೆದ್ಬಿಟ್ಟು ಬರೀ ಜೆಲ್ಲನ್ನ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ತಗೊಳ್ತಾ ಇದ್ದೀನಿ. ಜೆಲ್ ಸ್ವಲ್ಪ ಜಾಸ್ತಿ ಬೇಕು ನನಗೆ. ನಾನು ಜಾಸ್ತಿನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ನೀವು ಚಾಕಲ್ ಆಗಿಲ್ಲ ಅಂದರೆ ಒಂದು ಫೋರ್ಕಲ್ಲಿ ಕೂಡ ನೀವು ಈ ಥರ ಕ್ಲೀನಾಗಿ ತಗೋಬೋದು ಜೆಲ್ಲನ್ನ. ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಟು ಪೇಸ್ಟ್ ರೆಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆವಾಗ ಜೆಲ್ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ನಾವು ಸ್ಪೂನಲ್ಲಿ ಹಾಕ್ಕೊಂಡ್ರೆ ಜೆಲ್ ಕರೆಕ್ಟಾಗಿರಲ್ಲ. ನೋಡಿ ಎಲ್ಲನೂ ಕೂಡ ಇದೇ ಥರನೇ ಜೆಲ್ಲನ್ನ ಕಟ್ ಮಾಡಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಜೆಲ್ಲು ಎಷ್ಟು ಹಾಕಿರ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಕೂದಲು. ಇದರಲ್ಲೇ ನೀವು ಮಿಕ್ಸ್ ಮಾಡ್ಕೋಬೇಕು. ಜೆಲ್ಲಲ್ಲಿ ಅಲೋವೆರಾ ಜೆಲ್ಲಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಬೇರೆ ನೀರೇನು ಹಾಕೋಬಾರ್ದು. ಜೆಲ್ಲನ್ನೇ ಯೂಸ್ ಮಾಡಿ ನೋಡಿ ಯಾವ ಥರ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ, ಯಾವ ಥರ ಕಲರ್ ಬರುತ್ತೆ ಅಂತ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇದನ್ನ ನಾನು ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೈಸಾಗಿ ರುಬ್ಕೋಬೇಕು. ಆವಾಗ ಜೆಲ್ ರೆಡಿ ಆಗುತ್ತೆ. ಹಾಗೇನೆ ಹಾಕ್ಕೊಂಡ್ರೆ ಹಂಗೆ ಪೀಸ್ ಇರುತ್ತೆ ಜೆಲ್ಲು, ಚೆನ್ನಾಗಿರೋದಿಲ್ಲ. ನೋಡಿ ಇವಾಗ ಜೆಲ್ ಚೆನ್ನಾಗಿ ಒಳ್ಳೆ ಒಂದು ಜೆಲ್ ರೆಡಿ ಆಗಿದೆ. ಮನೆಯಲ್ಲೇ ಮಾಡಿಕೊಂಡ್ರೆ ನಿಮಗೆ ಜೆಲ್ ನ್ಯಾಚುರಲ್ ಆಗಿರುತ್ತೆ. ಅದರಿಂದ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಅಲೋವೆರಾ ಇಲ್ಲ ಫ್ರೆಶ್ ಅಲೋವೆರಾ ಇಲ್ಲ ಅಂದರೆ ಜೆಲ್ ಕೂಡ ಯೂಸ್ ಮಾಡಿ. ಇವಾಗ ನಾನು ಮೆಹಂದಿ ಪುಡಿ ತೊಗೊಂಡಿದ್ದೀನಿ. ಇದು ಆಲ್ಫ್ಸ್ ಗುಡ್ನೆಸ್ ಅವ್ರದ್ದು ಹೆನ್ನಾ ಬೇಸ್ಡ್ ಬ್ಲ್ಯಾಕ್ ಕಲರ್ ಇದು. ಇದರಲ್ಲಿ ಜಾಸ್ತಿ ಕೆಮಿಕಲ್ ಇರೋದಿಲ್ಲ. ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ಕೂದಲು. ಇವಾಗ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಪುಡಿನ ಹಾಕ್ಕೊಳ್ಳಿ. ನಿಮಗೆ ಈ ಪುಡಿ ಬೇಕು ಅಂದರೆ ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ಜೆಲ್ಲನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಜೆಲ್ಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದು ಬೇಗ ಮಿಕ್ಸ್ ಆಗಲ್ಲ ಅಲೋವೆರಾ ಜೆಲ್ ಜೊತೆ. ಆದಷ್ಟು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಮಾಡಿಕೊಂಡು ಇದನ್ನು ಅರ್ಧ ಗಂಟೆ ಹಾಗೆ ಬಿಟ್ಬಿಡಬೇಕು. ತಕ್ಷಣ ಅಪ್ಲೈ ಮಾಡ್ಕೋಬಾರ್ದು. ತಕ್ಷಣ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಕಲರ್ ಬರಲ್ಲ, ಕಪ್ಪು ಕಲರ್ ಆಗಲ್ಲ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದನ್ನ ಬಳಸಿದ್ರೆ ನೀವು ಬೇರೆ ಯಾವುದೇ ಹೇರ್ ಕಲರ್‌ನ ಬಳಸೋದಿಲ್ಲ. ಅಷ್ಟು ಚೆನ್ನಾಗಿ ಕೂದಲು ಕಪ್ಪಾಗುತ್ತೆ. ಕೂದಲು ಕೂಡ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ, ಸಾಫ್ಟ್ ಆಗುತ್ತೆ. ನಾವು ಅಲೋವೆರಾ ಎಷ್ಟು ಬಳಸ್ತೀರೋ ಅಷ್ಟು ಚೆನ್ನಾಗಿ ಕೂದಲು ಚೆನ್ನಾಗಿರುತ್ತೆ. ಮತ್ತೆ ಸ್ವಲ್ಪ ಜೆಲ್ಲನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸರಿ ಹಾಕೊಳ್ಳೋಕೆ ಹೋಗ್ಬೇಡಿ. ತುಂಬ ತೆಳ್ಳಗೂ ಕೂಡ ಕಲಿಸ್ಕೋಬಾರ್ದು, ತುಂಬ ಗಟ್ಟಿಯಾಗಿ ಕೂಡ ಕಲಿಸ್ಕೋಬಾರ್ದು. ಮೀಡಿಯಮ್ ಆಗಿ ಕಲಿಸ್ಕೋಬೇಕು. ನೋಡಿ ಇವಾಗ ಈ ಕಲರ್ ಇರುತ್ತೆ ಫಸ್ಟ್ ಕಲಿಸಿದಾಗ. ಆಮೇಲೆ ನಿಮಗೆ ಫುಲ್ ಕಪ್ಪಾಗಿ ಚೇಂಜ್ ಆಗುತ್ತೆ. ಅರ್ಧ ಗಂಟೆ ಆದಮೇಲೆ ಕಪ್ಪಾಗಿ ಚೇಂಜ್ ಆಗುತ್ತೆ. ಅರ್ಧ ಗಂಟೆ ಬಿಡಲೇಬೇಕು. ಅರ್ಧ ಗಂಟೆ ಜಾಸ್ತಿ ಇಟ್ಟರೂ ಕೂಡ ಏನು ತೊಂದರೆ ಇಲ್ಲ. ನಿಮಗೆ 1 ಅವರ್ ಬಿಟ್ಟು ಕೂಡ ಯೂಸ್ ಮಾಡ್ಬೋದು. ಏನು ತೊಂದರೆ ಆಗಲ್ಲ. ನೋಡಿ ಇವಾಗ ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಲರ್ ಬಂದಿದೆ ಅಂತ. ಆದಷ್ಟು ನೀವು ಕೈಯಲ್ಲಿ ಮುಟ್ಟುವಾಗ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಯೂಸ್ ಮಾಡಿ. ಇಲ್ಲ ಅಂದರೆ
ಕೈ ಒಡೆಯೋ ಚಾನ್ಸಸ್ ಇರುತ್ತೆ. ನೋಡಿ ಕೂದಲು ತೋರಿಸ್ತಾ ಇದ್ದೀನಿ. ತುಂಬ ವೈಟ್ ಹೇರ್ ಇದೆ. ಇದನ್ನ ಹಾಕೊಂಡು 1 ಗಂಟೆ ಬಿಟ್ಟು ಹಾಗೆ ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಇದನ್ನ ಆಯಿಲ್ ಅಪ್ಲೈ ಮಾಡಿ ಆಮೇಲೆ ಆದಷ್ಟು ಮೈಲ್ಡ್ ಶಾಂಪೂನ ಯೂಸ್ ಮಾಡಿ ನೋಡಿ. ತುಂಬ ಚೆನ್ನಾಗಿ ಕೂದಲು ಕಪ್ಪಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.